5, 4, 3, 2, 1. ಕನ್ನಡಿಗರಲ್ಲಿ ಎಲ್ಲ ರೀತಿ ಟ್ಯಾಲೆಂಟ್ ಇದೆ. ಆದರೂ ಪರಭಾಷಿಗರೇ ನಮ್ಮ ನಾಡಿಗೆ ಬಂದು ಎಲ್ಲ ಅವಕಾಶಗಳನ್ನ ತಮ್ಮದಾಗಿಸ್ಕೊತಾ ಇದ್ದಾರೆ ಅಂಡ್ ಬೆಳೀತಾ ಇದ್ದಾರೆ. ನೀವು ಗಮನಿಸಿದ್ರೆ ಅವ್ರಿಗೆ ಹೇಳ್ಕೊಳ್ಳೋಂಥ ಟ್ಯಾಲೆಂಟ್ ಏನಿರಲ್ಲ, ಬಟ್ ದೇ ಆರ್ ಜಸ್ಟ್ ಮೋರ್ ಕಾನ್ಫಿಡೆಂಟ್. ಲೆವೆಲ್ ಅಪ್ ಕನ್ನಡಿಗ. ಯಾರಾದ್ರೂ ಗೆಸ್ಟ್ ಮನೆಗೆ ಬಂದಾಗ ನೀವು ನಿಮ್ಮ ರೂಮಿಂದ ಹೊರಗೆ ಬಂದು ಅವರನ್ನ ಮಾತಾಡ್ಸೋದಿಕ್ಕೆ ಹಿಂಜರಿತೀರಾ. ರೋಡಲ್ಲಿ, ನಿಮ್ಮ ಆಫೀಸಲ್ಲಿ ಅಥವಾ ನಿಮ್ಮ ಕಾಲೇಜಲ್ಲಿ ತಲೆ ಎತ್ತಿ ನಡೆಯೋದಿಕ್ಕೆ ಹೆದರ್ಕೋತೀರಾ. ನಿಮ್ಮ ಆಫೀಸ್ ಮೀಟಿಂಗ್ಗಳಲ್ಲಿ, ಕ್ಲಾಸ್ ರೂಮ್ ಅಲ್ಲಿ ಏನಾದ್ರೂ ಹೇಳ್ಬೇಕು, ಏನಾದ್ರೂ ಕೇಳ್ಬೇಕು ಅಂತ ಅನಿಸ್ದಾಗ ನಿಮ್ಮ ಮನ್ಸಲ್ಲೇ ಬೇಡ ಬಿಡು, ಯಾಕೆ ಬೇಕು ಸುಮ್ನೆ ಅಂತ ಹೇಳಿ ಏನೂ ಮಾತಾಡದೆ ಸುಮ್ನೆ ಆಗ್ತೀರಾ. ನಿಮ್ಮ ದೇಹದ ಬಗ್ಗೆ ನಿಮ್ಗೆ ಒಂಥರ ಮುಜುಗರ ಇದೆಯಾ? ಯಾರಾದ್ರೂ ನಿಮ್ಮ ಜೊತೆ ಮಾತಾಡ್ಬೇಕಾದ್ರೆ ಅವರ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋದಕ್ಕೆ ನಿಮ್ಗೆ ಇರುಸು ಮುರುಸು ಆಗ್ತಾ ಇದೆಯಾ? ಕಂಗ್ರ್ಯಾಚುಲೇಷನ್ಸ್, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಕಮ್ಮಿ ಇದೆ. ಡೋಂಟ್ ವರಿ, ಈ ವಿಡಿಯೋದಲ್ಲಿ ನಾನು ನಿಮಗೆ 5 ಸಿಂಪಲ್ ಟೆಕ್ನಿಕ್ ಹೇಳ್ಕೊಡ್ತೀನಿ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ. ನಂಬರ್ 1, ದ 5 ಸೆಕೆಂಡ್ ರೂಲ್. ನೀವು ಯಾರಿಗಾದ್ರೂ ಏನಾದ್ರೂ ಹೇಳಬೇಕು ಅಂತ ಭಯ ಪಡ್ತಿದ್ರೆ ಅಥವಾ ಕೇಳಬೇಕು ಅಂತ ಭಯ ಪಡ್ತಿದ್ರೆ, ಯಾವ್ದಾದ್ರು ಪ್ರೆಸೆಂಟೇಷನ್ ಅವ್ರ ಪರ್ಫಾರ್ಮೆನ್ಸ್ಗಿಂತ ಮುಂಚೆ ನರ್ವಸ್ ಆಗಿದ್ದಾಗ, ನಿಮ್ಮ ಕ್ಲಾಸ್ ರೂಮ್ ಅಲ್ಲಿ ಅಥವಾ ನಿಮ್ಮ ಆಫೀಸ್ ಮೀಟಿಂಗ್ಗಳಲ್ಲಿ ಏನಾದ್ರೂ ಆನ್ಸರ್ ಮಾಡಬೇಕಾದ್ರೆ ಅಥವಾ ಡೌಟ್ಸ್ ಕೇಳಬೇಕಾದ್ರೆ ಭಯ ಆಗ್ತಿದ್ರೆ, 5, 4, 3, 2, 1 ಅಂತ ನಿಮ್ಮ ಮನಸ್ಸಲ್ಲೇ ಕೌಂಟ್ ಮಾಡಿ ಆ್ಯಂಡ್ ದೆನ್ ಜಸ್ಟ್ ಗೋ ಫಾರ್ ಇಟ್. ಈ ವಿಡಿಯೋ ರೆಕಾರ್ಡ್ ಮಾಡೋಕ್ಕಿಂತ ಮುಂಚೆ ನಾನು 5, 4, 3, 2, 1 ಅಂತ ನನ್ನ ಮನಸ್ಸಲ್ಲೇ ಹೇಳ್ಕೊಂಡು ಧೈರ್ಯ ತಗೊಂಡು ಶುರು ಮಾಡಿ ಮಾತಾಡ್ತಾ ಮೊಮೆಂಟಮ್ ಬಿಲ್ಡ್ ಆಗಿ ಈಗ ಆರಾಮಾಗಿ ಕಾನ್ಫಿಡೆಂಟ್ ಆಗಿ ಮಾತಾಡ್ತಾ ಇದ್ದೇನೆ. ಕೌಂಟಿಂಗ್ ಗೆಟ್ಸ್ ಯು ಸ್ಟಾರ್ಟೆಡ್ ಆ್ಯಂಡ್ ಮೊಮೆಂಟಮ್ ಗೆಟ್ಸ್ ಯು ಗೋಯಿಂಗ್. ಅಂದ್ರೆ ಕೌಂಟ್ ಮಾಡೋದ್ರಿಂದ ಶುರು ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಶುರು ಮಾಡಿದ್ಮೇಲೆ ಆಟೋಮೆಟಿಕ್ ಆಗಿ ಫ್ಲೋ ಬಿಲ್ಡ್ ಆಗಿ ಯು ವಿಲ್ ಫೀಲ್ ಮೋರ್ ಕಾನ್ಫಿಡೆಂಟ್. ನಂಬರ್ 2, ಟೇಕ್ ದ ಸೀಟ್ ಅಟ್ ದ ಟೇಬಲ್. ನೀವು ಗಮನಿಸಿರ್ಬೋದು, ಎಲ್ಲಾದ್ರೂ ಹೋದಾಗ ಆ ಜಾಗದಲ್ಲಿ ಚೇರ್ಗಳಿದ್ರೂ ಕೂಡ ಎಲ್ಲರೂ ಕಾರ್ನರ್ ಅಲ್ಲಿ ನಿಂತ್ಕೊಂಡಿರ್ತಾರೆ, ಬೇರೆಯವ್ರು ಫಸ್ಟ್ ಹೋಗಿ ಕೂತ್ಕೊಳ್ಳಿ ಅಂತ. ನೀವು ಕಾನ್ಫಿಡೆಂಟ್ ಆಗಿ ಫೀಲ್ ಮಾಡಬೇಕು ಅಂದ್ರೆ ವಾಕ್ ಇನ್ ಟು ದ ರೂಮ್, ಟೇಕ್ ದ ಸೀಟ್ ಅಂಡ್ ಟೇಕ್ ಚಾರ್ಜ್ ಆಫ್ ದ ಸಿಚುಯೇಷನ್. ನಂಬರ್ 3, ಚಿಯರ್ ಫಾರ್ ಅದರ್ ಪೀಪಲ್ ಸಕ್ಸಸ್. ರೀಸೆಂಟ್ಲಿ ನಮ್ಮ ರಿಲೇಟಿವ್ ಒಬ್ಬರ ಯೂಟ್ಯೂಬ್ ಚಾನಲ್ ತುಂಬಾ ಫಾಸ್ಟ್ ಆಗಿ ಗ್ರೋ ಆಗ್ತಾ ಇತ್ತು. ತುಂಬಾ ಕಮ್ಮಿ ಟೈಮಲ್ಲಿ ಅವ್ರಿಗೆ 25,000 ಸಬ್ಸ್ಕ್ರೈಬರ್ಸ್ ಆದ್ರು. ಅವರಿಗೆ ಕಂಗ್ರ್ಯಾಚುಲೇಟ್ ಮಾಡೋದಕ್ಕೆ ಒಂದು ಸಣ್ಣ ಗಿಫ್ಟ್ ತಗೊಂಡು ನಾನೇ ಅವ್ರ ಆಫೀಸಿಗೆ ಹೋದೆ. ಅವರ ಸಕ್ಸಸ್ನ ನಾನು ಸೆಲೆಬ್ರೇಟ್ ಮಾಡಿದೆ. ಕಾನ್ಫಿಡೆಂಟ್ ಪೀಪಲ್ ಸೆಲೆಬ್ರೇಟ್ ದ ಸಕ್ಸಸ್ ಆಫ್ ಅದರ್ಸ್. ನೀವು ಕಾನ್ಫಿಡೆಂಟ್ ಆಗಿದ್ದಾಗ ಎಲ್ಲರೂ ಬೆಳಿಬೇಕು ಅನ್ನೋ ಮೈಂಡ್ ಸೆಟ್ ನಿಮ್ಮಲ್ಲಿ ಡೆವಲಪ್ ಆಗುತ್ತೆ. ಹಾಗೆ ಎಲ್ಲರೂ ಬೆಳಿಲಿ ಅನ್ನೋ ಮೈಂಡ್ ಸೆಟ್ ಇದ್ದಾಗ ನಿಮ್ಮ ಕಾನ್ಫಿಡೆನ್ಸ್ ಕೂಡ ಹೆಚ್ಚಾಗುತ್ತೆ. ನಂಬರ್ 4, ರಿಮೆಂಬರ್ ಯುವರ್ ಅಚೀವ್ಮೆಂಟ್ಸ್. ಇವತ್ತು ಈ ಲೆವೆಲ್ ಅಪ್ ಕನ್ನಡಿಗ ಅನ್ನೋ ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್ ಅಂಡ್ ಫೇಸ್ಬುಕ್ ಚಾನಲ್ ಓಪನ್ ಮಾಡೋದಕ್ಕೆ ಕಾನ್ಫಿಡೆನ್ಸ್ ಬಂದಿದ್ದೆ ನನ್ನ ಪಾಸ್ಟ್ ಅಚೀವ್ಮೆಂಟ್ಸ್ ಇಂದ. ಸ್ಕೂಲ್ ಡೇಸ್ ಇಂದಾನೇ ಹಲವಾರು ಕಾಂಪಿಟೇಷನ್ಗಳಲ್ಲಿ ಭಾಗವಹಿಸಿ ಪ್ರೈಸಸ್ನ ಗೆದ್ದಿರೋದಾಗಿರ್ಬೋದು, ಇಂಜಿನಿಯರಿಂಗ್ ನ ಡಿಸ್ಟಿಂಕ್ಷನ್ ನಲ್ಲಿ ಪಾಸ್ ಆಗಿದ್ದಾಗಿರ್ಬೋದು, ಇಂಡಿಯನ್ ನೇವಿಯಲ್ಲಿ ಪೈಲಟ್ ಆಗಿ ಸೆಲೆಕ್ಟ್ ಆಗಿದ್ದಾಗಿರ್ಬೋದು, ಆಕ್ಟರ್ ಆಗಿ ಹೆಸರಾಂತ ಡೈರೆಕ್ಟರ್ ದಿನೇಶ್ ಬಾಬು ಅವರ ಕೈಯಲ್ಲಿ ಆಕ್ಷನ್ ಕಟ್ ಹೇಳಿಸ್ಕೊಂಡಿದ್ದಾಗಿರ್ಬೋದು, ಬಿಗ್ ಬಾಸ್ ಕನ್ನಡ ಟೀಮ್ ಅವರು ನನ್ನ ಅಪ್ರೋಚ್ ಮಾಡಿದ್ದಾಗಿರ್ಬೋದು, ತಬ್ಲಾ ನುಡಿಸೋದನ್ನ ಕಲಿತು ದಿಗ್ಗಜರ ಮುಂದೆ ಪರ್ಫಾರ್ಮ್ ಮಾಡಿದ್ದಾಗಿರ್ಬೋದು, ಕ್ರಿಕೆಟ್ ಪ್ರಾಕ್ಟೀಸ್ ಮಾಡಿ ISPL ಟೂರ್ನಮೆಂಟ್ ಫೈನಲ್ ರೌಂಡ್ ಸೆಲೆಕ್ಷನ್ಸ್ ವರೆಗೂ ಹೋಗಿದ್ದಾಗಿರ್ಬೋದು, IT ಕ್ಷೇತ್ರದಲ್ಲಿ ಹಂತವಾಗಿ ನನ್ನ ಸ್ಕಿಲ್ಸ್ ನ ಡೆವಲಪ್ ಮಾಡ್ತಾ ಯಾವುದೇ ಹುದ್ದೆ ಕೊಟ್ಟರು ಅದನ್ನ ಅಚ್ಚುಕಟ್ಟಾಗಿ ನಿಭಾಯಿಸೋದಾಗಿರ್ಬೋದು. ಎಲ್ಲವೂ ಕೂಡ ನಾನು ಇವತ್ತು ವಿಡಿಯೋ ರೆಕಾರ್ಡ್ ಮಾಡ್ತಿರೋದಕ್ಕೆ ಹಾಗೂ ನಾಳೆ ಏನೇ ಪ್ರಯತ್ನ ಮಾಡ್ತಿದ್ರು ಅದಕ್ಕೆ ಪ್ರೇರಣೆಯಾಗಿರುತ್ತೆ, ಕಾನ್ಫಿಡೆನ್ಸ್ ಕೊಡುತ್ತೆ. ನೀವು ನಡೆದು ಬಂದ ಹಾದಿ, ನಿಮ್ಮ ಅಪ್ಸ್ ಅಂಡ್ ಡೌನ್ಸ್, ನಿಮ್ಮ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಪ್ರಮುಖವಾಗಿ ನಿಮ್ಮ ಅಚೀವ್ಮೆಂಟ್ಸ್ ನಿಮ್ಮ ಮುಂದಿನ ಪ್ರಯತ್ನಕ್ಕೆ ಕಾನ್ಫಿಡೆನ್ಸ್ ಕೊಡುತ್ತೆ. ಸೊ ಆಲ್ವೇಸ್ ರಿಮೆಂಬರ್ ಯುವರ್ ಅಚೀವ್ಮೆಂಟ್ಸ್. ನಂಬರ್ 5, ಸೆಲೆಬ್ರೇಟ್ ಸ್ಮಾಲ್ ವಿನ್ಸ್. ಗೆಲುವು ಚಿಕ್ಕದೇ ಆಗಿರಲಿ ದೊಡ್ಡದೇ ಆಗಿರಲಿ, ಅದನ್ನು ಸೆಲೆಬ್ರೇಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ನಾನು ಇವತ್ತಿಗೂ ಕೂಡ ಆಫೀಸಲ್ಲಿ ಒಳ್ಳೆ ಪ್ರೆಸೆಂಟೇಷನ್ ಕೊಟ್ಟರೆ, ಯಾವುದಾದ್ರೂ ರೀಲ್ಸ್ 1 ಮಿಲಿಯನ್ ಓಡಿದ್ರೆ ಒಂದು ಡೈರಿ ಮಿಲ್ಕ್ ಚಾಕ್ಲೇಟ್ ತೊಗೊಂಡು ಒಬ್ಬನೇ ಕೂತ್ಕೊಂಡು ಎಂಜಾಯ್ ಮಾಡ್ತೀನಿ. ನಿಮಗೆ ತಮಾಷೆ ಅನ್ಸ್ಬೋದು, ಬಟ್ ಹೀಗೆ ಮಾಡೋದ್ರಿಂದ ನಿಮ್ಮ ಬ್ರೈನನ್ನ ನಾವು ರೀವೈರ್ ಮಾಡ್ತಿದ್ವಿ, ರೀಇನ್ಫೋರ್ಸ್ ಮಾಡ್ತಿದ್ವಿ, ಪದೇ ಸಕ್ಸಸ್ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ. ಹೀಗೆ ಮಾಡೋದ್ರಿಂದ ದೊಡ್ಡ ಸಾಧನೆಗಳಿಗೆ ಬೇಕಾದ ಕಾನ್ಫಿಡೆನ್ಸ್ ನಮ್ಮಲ್ಲಿ ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ರಿಮೆಂಬರ್ ಟು ಸೆಲೆಬ್ರೇಟ್ ಸ್ಮಾಲ್ ವಿನ್ಸ್. ಕನ್ನಡಿಗರಲ್ಲಿ ಎಲ್ಲ ರೀತಿ ಟ್ಯಾಲೆಂಟ್ ಇದೆ. ಆದರೂ ಪರಭಾಷಿಗರೇ ನಮ್ಮ ನಾಡಿಗೆ ಬಂದು ಎಲ್ಲ ಅವಕಾಶಗಳನ್ನ ತಮ್ಮದಾಗಿಸ್ಕೊತಾ ಇದ್ದಾರೆ ಅಂಡ್ ಬೆಳೀತಾ ಇದ್ದಾರೆ. ನೀವು ಗಮನಿಸಿದ್ರೆ ಅವ್ರಿಗೆ ಹೇಳ್ಕೊಳ್ಳೋಂಥ ಟ್ಯಾಲೆಂಟ್ ಏನಿರಲ್ಲ, ಬಟ್ ದೇ ಆರ್ ಜಸ್ಟ್ ಮೋರ್ ಕಾನ್ಫಿಡೆಂಟ್. ಏನಾಗುತ್ತೋ ನೋಡೋಣ ಅಂತ ಧೈರ್ಯ ಮಾಡಿ ನುಗ್ತಾರಲ್ಲ, ಅದರಿಂದಾನೇ ಸಕ್ಸಸ್ಫುಲ್ ಆಗೋದವರು. ಅದೇ ನಾವು ಕನ್ನಡಿಗರು, ನಮ್ಮಲ್ಲಿ ಎಲ್ಲ ಟ್ಯಾಲೆಂಟ್ ಇದ್ರೂ ಧೈರ್ಯ ಮಾಡಲ್ಲ, ಪ್ರಯತ್ನ ಮಾಡಲ್ಲ, ಬಿಕಾಸ್ ವಿ ಆರ್ ನಾಟ್ ಕಾನ್ಫಿಡೆಂಟ್. ದೊಡ್ಡ ಪ್ರಮಾಣದಲ್ಲಿ ಸಕ್ಸಸ್ ಪಡಿಬೇಕು ಅಂದರೆ ವಿ ನೀಡ್ ಬೋತ್ ಟ್ಯಾಲೆಂಟ್ ಆ್ಯಂಡ್ ಕಾನ್ಫಿಡೆನ್ಸ್. ಇವತ್ತಿಂದ ಚೇಂಜ್ ಆಗಿ ಈ ವಿಡಿಯೋ ಅಲ್ಲಿ ಹೇಳಿರೋ ಟೆಕ್ನಿಕ್ಸ್ನ ಪ್ರಾಕ್ಟೀಸ್ ಮಾಡಿ. ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ ಆ್ಯಂಡ್ ನೀವು ಕೂಡ ಸಕ್ಸಸ್ಫುಲ್ ಆಗ್ತೀರಾ. ನಾನು ನಿಮ್ಮ ಅಕ್ಷಯ್ ಬುಲ್ಬುಲೆ. ಮುಂದಿನ ಲೈಫ್ ಚೇಂಜಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಲೆವೆಲ್ ಅಪ್ ಕನ್ನಡಿಗ.